ಸ್ನೇಹಿತರೇ ನೋಡಿ, ಇದು ಡೇಂಜರ್ ಆಯ್ತಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ ಅಂತ ಹೇಳ್ತಾ ಹೋಪ್ ನೀವೆಲ್ಲ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾವು ಇವತ್ತು ಲಗ್ಗೆ ಇಡ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಹೊಲಕ್ಕೆ. ಹೌದು, ಕಂಪ್ಲೀಟ್ ಡೀಟೇಲ್ಡ್ ಆಗಿ ಭತ್ತ ನಾಟ್ಯ ಮಾಡೋದು ಏನ್ ಪ್ರೊಸೆಸ್ ಎಲ್ಲವನ್ನ ನೋಡೋಣ ಆಯ್ತಾ, ಬನ್ನಿ. ಸಸಿ ಕೀಳಕ್ ಹೋಗ್ಯಾರಲ್ಲಿ. ಗಾಳಿ ಮಾತ್ರ ಸರ್ರಿ ಬೀಸ್ತಾ ಇದೆ ಸ್ನೇಹಿತರೆ. ಒರಿಜಿನಲ್ ಆಡಿಯೋನೇ ಬಿಡುತ್ತದೆ, ಯಾಕಂದ್ರೆ ರಿಯಲ್ ಇಸ್ ರಿಯಲ್ ಅಂತಾರಲ್ಲ ಹಂಗೆ. ಅದಕ್ಕೋಸ್ಕರ ಅಕ್ಕರ್ಗೂ ಕೇಳ್ಕೊಂತ ನೋಡ್ರಿ, ಮತ್ತೆ ವಿಡಿಯೋ ಮಾಡ್ಕೊಂತದವಿ. ಓಕೆನಾ ಅಂದ್ರೆ ಹ್ಞೂ ಮಾಡ್ಕೇಳ್ರಿ ಅಂದ್ರೆ ಆಮೇಲೆ ಮಾಡ್ಕೊಳಕ್ ಹಚ್ಚಿದ್ವಿ. ಯಾಕಂದ್ರೆ ಒಬ್ಬೊಬ್ರು ಓಕೆ ಅಂತಾರೆ, ಒಬ್ಬೊಬ್ರು ಬೇಡ ಅಂತಾರೆ. ಅದಕ್ಕೋಸ್ಕರ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ನೀವು ವಿಡಿಯೋ. ನಟೆ ಹೆಚ್ಚಲು ಬೇಕಾಗಿದ್ದರೆ ಸಂಪರ್ಕಿಸಿ ಅಂತ ಆಗ್ತಾನೆ. ನಮ್ಮ ತಂಗಿ ಪ್ಯಾಟೆಯಿಂದ ಏನು ಅಟ್ಟೆ ಬಚ್ತದೇವಿ ಅಂತಾನೆ ನೋಡಕ್ಕೆ ನಿಮ್ಗೆಲ್ಲ ತೋರ್ಸಕ್ಕೆ ವಿಡಿಯೋ ಮಾಡ್ಕೊಳಣ ಅಂತ ಹೇಳಿ ಬಂದು ಸ್ನೇಹಿತರು. ಅದಕ್ಕೆ ಅಪ್ಪಾಜಿ ಕೇಳ್ತಾ ಇದ್ರು ಎಷ್ಟು ಬೇಗ ಬಂದಿದ್ದೀರಾ ಅಂತ. ಹಂಗೆ ಊಟಕ್ಕೂ ಕೂಡ ತಂದಿದ್ವಿ, ಮಧ್ಯಾಹ್ನ ಊಟಕ್ಕೆ. ಮತ್ತೆ ಅಪ್ಪಾಜಿ ಅಲ್ಲಿ ಊಟನ ಎಡ್ಕೊಂಬರ್ಬೇಕಲ್ಲ ಅಂಥೇಳಿ. ನೋಡ್ಬೋದು ನಟ್ಟೆ ಹಸ್ತದಾರೆ, ಹೆಂಗೆ ಹಸ್ತದಾರೆ ಅಂಥೇಳಿ. ನಿಮ್ಮ ಬದಿನೇ ಹಿಂಗೆ ಹಸ್ತಾರ ಹೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಬಂದದ್ದು ತಡ ಆಯಿತು ಅಂತ ನಮಗೂ ಗೊತ್ತಾಯಿತು ಸ್ನೇಹಿತರೆ. ಆದರೆ ವಿಡಿಯೋ ಎಲ್ಲೆಲ್ಲೋ ಹೋಗ್ಬಿಟ್ಟದು. ಎಲ್ಲವನ್ನ ಕೂಡಿಸಿ ಜೋಡಿಸಿ ತರೋದ್ರೊಳಗೆ ಇಷ್ಟೊತ್ತಾತು. ಸಖತ್ತಾಗಿ ನಟ್ಟೆ ಹಸ್ತಾ ಇದ್ರು. ನೋಡ್ಬೋದು ಬೀರ್ ಒಗಿತಾ ಇತ್ತು ಅಪ್ಪಾಜಿ. ಹಿಂಗೆ ಒಗ್ಯೋದಲ್ಲ, ನಿಮ್ಮ ಬದಿ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಆಯಿತಾ, ಕಮೆಂಟಲ್ಲಿ ತಿಳಿಸಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹಂಗೆ ದಿನ 8 ಗಂಟೆ ನಂತರ ನಾವು ಲೈವಲ್ಲಿ ಬರ್ತೇವೆ. ಪ್ರಶ್ನೆ ಉತ್ತರಗಳು, ಕಲಿಯೋಕ್ಕೆ ಕಲಿಸೋಕೆ, ಮುಂದೆ ಸಾಗೋಕ್ಕೆ, ಮನೋರಂಜನೆ, ಮಾತುಕತೆಗಳು ಎಲ್ಲ ಇರ್ತವೆ. ಒಮ್ಮೆ ಬಂದು ಇಣುಕಿ ನೋಡಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ನೋಡ್ಬೋದು ಆಲ್ಮೋಸ್ಟ್ ನಟ್ಟೆ ಹಸ್ತಾ ಇದ್ದಾರೆ. ಆಲ್ಮೋಸ್ಟ್ ಆಗ್ತಾ ಇದೆ ಇದು. ಏನೋ ಒಂಥರ ವೈಭವ ವೈಸಿರಿ ಅಂತಾರಲ್ಲ, ತಿನ್ನಕ್ಕೆ ಎಷ್ಟು ಸುಲಭ ಸ್ನೇಹಿತರೆ, ಮಾಡಕ್ಕೆ ಬಹಳ ಕಷ್ಟ. ಇದೆಲ್ಲ ತುಂಬಾನೇ ಶ್ರಮ ಬೇಕು, ನೀರು ಬೇಕು, ವ್ಯವಸ್ಥೆ ಇರಬೇಕು. ಹಂಗೆ ಆದ್ರೆ ಆಗಂಗಿಲ್ಲ. ಭತ್ತ ಅಕ್ಕಿ ಎಲ್ಲ ನಾವು ಅನ್ನನ ವೇಸ್ಟ್ ಮಾಡ್ತೇವಿ, ಹೊಟ್ಟೆ ತುಂಬ್ತು ಅಂತೇಳಿ ಚೆಲ್ತೇವಿ. ಅದನ್ನ ಹಿಂದೆ ಎಷ್ಟು ಶ್ರಮ ಇದೆ ಅಂತ ನೋಡಿ ನೀವೇ. ಪ್ರತಿ ಒಂದನ್ನು ನಾವು ತೋರ್ಸಕ್ಕೆ ಟ್ರೈ ಮಾಡ್ತೇವೆ. ಪ್ರೋಸೆಸ್ನ ನೋಡ್ಬಹುದು ನೀವು. ಹಂಗೆ ನೀರು ಇರಬೇಕು, ಬೆಳೆಗೆ ತಕ್ಕ ಪ್ರತಿಫಲನೂ ಇರಬೇಕು ಸ್ನೇಹಿತರೆ. ಹಂಗೆ ಎಷ್ಟೇ ರೈತ ಮಾಡಿದ್ರು ಅವನ ಬ್ಯಾಡ್ ಲಕ್ ಇತ್ತು ಅಂದ್ರೆ ಏನು ಮಾಡಕ್ಕೆ ಆಗಲ್ಲ ಆಲ್ಮೋಸ್ಟ್ ಅಲ್ವಾ. ಸೊ ಯಾವಾಗ್ಲೂ ರೈತರು ಓಪನ ಕಳ್ಕೊಳ್ಳೋದೇ ಇಲ್ಲ. ನೋಡಿ, ಈ ಸರಿ ಬರಲಿಲ್ಲ ಮುಂದಿನ ಸರಿ ಬರುತ್ತೆ ಅಂತ ಹೇಳಿ ಪ್ರತಿ ಸಾರಿ ಅವ್ರು ಪರಿಶ್ರಮ ಪಡ್ತಾನೆ ಇರ್ತಾರೆ ಅಲ್ವಾ ಸ್ನೇಹಿತರು. ನಿಜವಾಗ್ಲೂ ರೈತರು ಎಷ್ಟು ಶ್ರಮ ಪಡ್ತಾರೆ ನೋಡ್ರಿ. ದೇಶದ ಬೆನ್ನೆಲುಬು ಅಂತ ಸುಮ್ಮನೆ ಹೇಳ್ತಾರ ರೈತನ್ನ. ಅಷ್ಟು ಕಷ್ಟಪಡ್ತಾರೆ. ನಾವು ನಮ್ಗೆ ಏನೋ ಚಿಕ್ಕ ಪುಟ್ಟ ಆತಂದ್ರೆ ಅಯ್ಯೋ ದೇವರೇ ಹಿಂಗಾತಲಪ್ಪ ಅಂತೀವಿ. ಆದ್ರೆ ಪ್ರತಿಯೊಬ್ಬ ರೈತರು ಎಷ್ಟು ಶ್ರಮ ವಹಿಸ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ವೆಯ್ಟ್ ಮಾಡ್ತಾರೆ ಎಲ್ಲ. ಆದ್ರೆ ಚೆನ್ನಾಗಿ ಬೆಳೆ ಬರಲ್ಲ. ಚೆನ್ನಾಗಿ ಬೆಳೆ ಬಂದ್ರೆ ಬೆಲೆ ಸಿಗಲ್ಲ. ಎಲ್ಲ ಚೆನ್ನಾಗೈತಿ ಅಂದ್ರೆ ಇನ್ನೇನೋ ಸಮಸ್ಯೆ ಆಗಿರ್ತದೆ. ಆದ್ರೂ ರೈತರನ್ನಷ್ಟು ಪೇಷನ್ಸ್, ಗಟ್ಟಿ ಮನಸ್ಸು ಯಾರಿಗೂ ಇರಲ್ಲ.
ಸೊ ಎಲ್ಲ ಆಯ್ತು, ನಾವು ಊಟಕ್ಕೆ ಕೊಟ್ಟು ಬಂದ್ವಿ. ಇನ್ನೊಂದ್ ಸ್ವಲ್ಪ ಉಳಿದತ್ತ ಅಂತೇಳಿ ಮನೆ ಕಡೆಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತೇಳಿ. ಇದಾಗಿತ್ತು ಸ್ನೇಹಿತರೆ ಭತ್ತವನ್ನ ನಾಟಿ ಮಾಡುವಂತ ಪ್ರೋಸೆಸ್. ಇನ್ನು ವಿಡಿಯೋ ಮುಗ್ದಿಲ್ಲ, ನೋಡ್ಬಹುದು ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದ್ರೆ ಸಖತ್ತಾಗಿದೆ ಅಲ್ವಾ ವಾತಾವರಣ. ನೋಡ್ಬಹುದು, ಝೂಮ್ ಆಗಿ ತೋರಿಸ್ತೀನಿ, ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಅಡಿಕೆ ತೋಟ, ಇದು ನಮ್ಮ ಅಣ್ಣರ್ದು. ನೋಡ್ಬೋದು ವಾತಾವರಣ ಹೆಂಗೈತಿ ಅಂತ ಹೇಳಿ, ಭಯಂಕರ ಸಖತ್ತಾಗಿದೆ. ಮಳೆ ಮೋಡ ಆಗಿದೆ ಅಲ್ವಾ. ಸೊ ಇದೆಲ್ಲ ಒಂಥರ ಪ್ರೋಸೆಸ್, ಎಷ್ಟು ಟೈಮ್ ಬೇಕಲ್ವಾ ಸ್ನೇಹಿತರೆ. ನೋಡ್ರಿ ಎಕ್ಸಾಕ್ಟ್ ಆಗಿ ಈಗ ಮಳೆಗಾಲದಲ್ಲಿ ತೆಗ್ದಿರಂತ ವಿಡಿಯೋ ಇದು. ನೋಡಬಹುದು ಎಷ್ಟು ವಾತಾವರಣ ತಂಪಾಗಿದೆ, ಸಖತ್ತಾಗಿದೆ ಅಲ್ವಾ. ಸೊ ಈಗ ಭತ್ತ ನಾಟಿ ಮಾಡಿದ್ದಾಯ್ತು, ನೆಕ್ಸ್ಟ್ ಬರ್ತವಿ ಬರ್ರಿ. ನೆಕ್ಸ್ಟ್ ಎಲ್ಲಿಗೆ ಬರ್ತಾ ಇದೇವಿ ನೋಡಬಹುದು ನೀವೀಗ. ಭತ್ತ ಬಂದಾಯ್ತು. ಕೇಳಿಸ್ಕೇಳ್ರಿ ಸ್ನೇಹಿತರೆ, ಗಾಳಿ ಸೌಂಡ್ ಕ್ಲಾರಿಟಿಯಾಗಿ ಸಖತ್ತಾಗಿ ಬರ್ತಾ ಇದೆ. ಕ್ಯಾಮ್ರಾ ಮಾತ್ರ ಸೂಪರ್ ಆಗಿ ಬರ್ತಾ ಇದೆ, ನೋಡ್ತಾ ಇದಿರಲ್ಲ ಸ್ನೇಹಿತರೆ. ಆ ಗಾಳಿಯ ಸುಮಧುರವಾದಂತಹ ಸಂಗೀತ, ಭತ್ತಗಳು ನಾಟ್ಯವಾಡ್ತಾ ಇದೆ, ನೋಡಬಹುದು ನೀವಿಲ್ಲಿ. ಕೊಯ್ಸಕ್ಕರೆ ಆವಾಗ ಏನೋ ಒಂಥರ ಗಾಳಿ ಸೌಂಡ್ ಸಖತ್ತಾಗಿದೆ. ನೀವು ಕೂಡ ಎಂಜಾಯ್ ಮಾಡಿ ಆಯ್ತಾ. ನೀನು ಲೈಕ್ ಮಾಡಿಲ್ಲ ಅಂದ್ರೆ ಗಡಗಡ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ. ಹಂಗೆ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟವಾದ್ರೆ ಶೇರ್ ಅನ್ನ ಕೂಡ ಮಾಡಿ. ನೀನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಟ ಸಬ್ಸ್ಕ್ರೈಬ್ ಆಗಿ ಬಿಡಿ ಸ್ನೇಹಿತರೆ. ಸ್ನೇಹಿತರೆ ಎಲ್ಲಿಗೆ ಬಂದೀವಿ ನಾವು, ಯಾ ಕಡೆ ಬಂದೀವಿ, ಎಲ್ಲಿ ಬರ್ತಿದೀವಿ, ಹೊಲಕ್ ಬಂದೇವಿ. ಯಾಕೆ ಬಂದೇವಿ? ಗದ್ದಿಗೆ ಬಂದೇವಿ. ನೀವು ನೋಡಬಹುದು ಗದ್ದೆ ಹೇಗಿದೆ ಅಂಥೇಳಿ ನೋಡಬಹುದು. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಹೇಳಯ್ಯ ನನ್ನ. ಯಾಕೆ ಇದು ಗದ್ದೆ ಆಗಿ ನಾವು ಇದು ಹೊಲ ಯಾಕೆ ಗದ್ದೆ ಮಾಡ್ತೀವಿ ಅಂದರೆ ಜೋಗ್ ಹಿಡಿಯೋದು. ಸೊ ಜೋಗ್ ಹಿಡಿಯೋದ್ರಿಂದ ನಾವು ಇದನ್ನು ಗದ್ದೆ ಮಾಡಿದ್ದೀವಿ. ನೋಡ್ಬಹುದು ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಬೊದ ನೋಡಿ, ಗದ್ದೆ ಬೊದ ಆಗಿದ್ರೆ ನಮಗೆ ಒಣಗಿದಾಗ ಮಾತ್ರ ನಡೆಯೋಕ್ಕಾಗೋದಿಲ್ಲದ್ರೆ ಬಿದ್ದುಬಿಡುತ್ತವೆ. ಹೊಲದೊಳಗೆ ನಾವು ಮಾಡಿರುವಂಥ ಗದ್ದೆ ಸ್ನೇಹಿತರೆ. ಇದು ಯಾಕೆ ಮಾಡಿದ್ವಿ ಅಂದ್ರೆ, ನಾನು ಅವಾಗಲೇ ಹೇಳಿದಂಗೆ ಜೋಗಿಡೋದು, ಮಳೆಗಾಲದಾಗೆ ಜೋಗಿಡೋದು, ನೀರೆಲ್ಲ ಮ್ಯಾಲಿಂದ ಹರಿದು ಬಂದು ಫುಲ್ ಜೋಗಿಡೋದು ಬೆಳೆಯೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಫುಲ್ ಎಲ್ಲ ಬೆಳೆದ್ರೆ ಬೆಳೆ ಎಲ್ಲ ಹೋಗ್ಬಿಡೋದು. ಅದಕ್ಕೋಸ್ಕರ ಅಪ್ಪಾಜಿ ಈ ಥರ ಪ್ಲ್ಯಾನ್ ಮಾಡಿ ಈಗ ಗದ್ದೆ ಮಾಡ್ತಾ ಇದ್ವಿ ಒಂದು 2 ವರ್ಷದಿಂದ. ಎಷ್ಟು ವಿಶಾಲವಾಗಿದೆ ನಮ್ಮ ಹೊಲ. ಆಹಾ, ಕೇಳಿಸ್ಕೊಳ್ಳಿ ಸೌಂಡ್. ಚಂದ ಚಂದ ಇವಳು, ಎಷ್ಟು ಚಂದ. ನಿಮಗೆ ಕಾಣಿಸ್ತಿದೆಯಲ್ಲ ಆ ಫ್ಯಾನು, ಎಸ್, ಈ ಫ್ಯಾನಿನ ಬಳಿ ನಾವು ಇನ್ನು ಅಕ್ಕಪಕ್ಕ ಇರೋಂಥ ಫ್ಯಾನ್ ಅದಾವಲ್ಲ, ಅವೆರಡರ ಬೆಳಗ್ಗೆ ನಿಮಗೆ ಒಂದು ಫೆಸ್ಟಿವಲ್ ಆಗುತ್ತೆ. ನಮ್ಮೂರಲ್ಲಿ ಒಂದು ಹಬ್ಬ ಇದೆ, ಗಂಗವನ ಪೊರವ ಅಂಥೇಳಿ. ನಾವು ಅದನ್ನು ಗಂಗವನ ಸರಕ್ಕೆ ಹೋಗೋದಂತನೂ ಕರಿತೇವೆ, ಗಂಗವನ ಸರ ಅಂತ. ಆವಾಗ ಗಂಗವನ ಸರಕ್ಕೆ ಹೋದಾಗ ನಿಮಗೆ ನಾವು ಅಲ್ಲಿ ಹೋಗಲಿಕ್ಕೆ ಟ್ರೈ ಮಾಡ್ತೇವೆ. ಆಗ ನಿಮಗೆ ತೋರಿಸ್ತೇವೆ ಅಲ್ಲಿ ನಾವೆಲ್ಲ ಯಾವ ಥರ ಚಿಕ್ಕವರಿದ್ದಾಗೆಲ್ಲ ಆಚರಣೆ ಮಾಡ್ತಾ ಇದ್ವಿ ಅಂತ. ಈಗ ನೋಡಿ, ನಮ್ಮ ಭತ್ತಗಳು ನಿಮ್ಮನ್ನು ಸ್ವಾಗತಿಸುತ್ತಿವೆ. ಸ್ವಾಗತ ಸುಸ್ವಾಗತ HY ಕುಟುಂಬಕ್ಕೆ. ನೋಡಬಹುದು ನೀವು, ಇನ್ನೂ ಮುಗಿಯೋದೇ ಇಲ್ಲ, ಹೋಗ್ತಾನೇ ಇದ್ದೀವಿ. ಎಲ್ಲ ಕಡೆನೂ ನೀವು ಗಮನಿಸ್ಬೋದು, ಚೆನ್ನಾಗಿದೆ ಹೊಲ. ಬಿಸಿಲು ಕೂಡ ಇದೆ, ಹಾಗೆ ಹೊಲದಲ್ಲಿ ಗಾಳಿ ಹಂಗೆ ಒಂಥರ ಬಿಸಿಲು ಗಾಳಿ ಅಂತಾರಲ್ಲ, ಬಿಸಿಲು ಕುದುರೆ ಒಂದು ನನ್ನ ಕರೆದಂತೆ ತನನ
ನೋಡಿ ಇದು ಡೇಂಜರ್ ಆಯ್ತಾ ಇಲ್ಲಿ. ವಿಡಿಯೋ ಮುಗ್ದಲ ಸ್ನೇಹಿತರೆ, ಪಾರ್ಟ್ 2ಗೆ ವೇಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ. ಟೇಕ್ ಕೇರ್, ಬಾಯ್.